हेलो गाइस, अस्सलाम वालेकुम। आप सब कैसे हो? आप सब अच्छे होंगे। तो मैं न्यू बैग ली थी। अभी हॉस्पिटल के लिए चाहिए था न्यू बैग। मैंने बैग लिया है फ्लिपकार्ट से ऑर्डर करके मंगाया है मैंने। आप देखिए आपको कैसा लगेगा बैग, कैसा है, क्वालिटी कैसी है देखिए। मुझे वो अच्छी लगी, क्वालिटी भी अच्छी है, कलर भी अच्छा है। आज ही ओपन किया मैंने, देखा अभी बैग रेडी करना है ना नेक्स्ट, उसकी वजह से अब निकाल के देख रही हूँ। ये देखिए इसका जिप, अंदर सब कुछ अच्छा है, क्वालिटी भी मस्त है, अच्छी लग रही है। ಹಲೋ ಗಾಯ್ಸ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅನಿಸುತ್ತೆ. ನಾನು ಚೆನ್ನಾಗಿದ್ದೀನಿ. ಇದು ನಾನು ಹೊಸ ಬ್ಯಾಗ್ ತೊಗೊಂಡಿದ್ದೆ ಹಾಸ್ಪಿಟಲ್ಗೆ. ಇದು ಇವತ್ತು ಓಪನ್ ಮಾಡಿಬಿಟ್ಟು ಖಿಚಡಿ ಮಾಡಿದ್ದೆ ನಾನು, ಯೆಲ್ಲೋ ಕಲರು. ಏನು ಈಸಿ ಸಿಂಪಲ್ಲು, ಏನು ಜಾಸ್ತಿ ಹಾಕೋಂಗಿಲ್ಲ. ಮಕ್ಳಿಗೂ ದೊಡ್ಡವರು ಎಲ್ಲ ತಿನ್ಬೋದು. ಅಂದರೆ ಫೀವರ್ ಏನಾನ ಇದ್ದರೆ ಇದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ, ರೈಸು, ಟೊಮೊಟೊ, ಕೊತ್ತಂಬರಿ ಅದೆಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ನೋಡಿ, ಸೂಪರ್ ಟೇಸ್ಟಿಯಾಗಿತ್ತು, ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನೂ ಆಗೋಲ್ಲ. ಇವತ್ತು ನಾವು ಚೆಕಪ್ಗೆ ಹೋಗ್ತಾಯಿದ್ದೀನಿ ಹಾಸ್ಪಿಟಲ್ಗೆ. ಇವತ್ತು ಕರೆದಿದ್ರು, ಬರೋಕ್ಕೆ ಹೇಳಿದರು, ಅದಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ಟ್ರಾಫಿಕ್ ಇದೆ ನೋಡಿ. ಬ್ರಿಡ್ಜು, ಈ ಸೈಡೆಲ್ಲ ಫುಲ್ ಟ್ರಾಫಿಕ್ ಇದೆ, ಮಳೆ ಬಿದ್ದಿದೆಯಲ್ಲ ಅದಕ್ಕೆ ತುಂಬ ಟ್ರಾಫಿಕ್ ಇದೆ. ಹೋಗ್ತಾಯಿದ್ದೀನಿ, ನೋಡ್ತೀನಿ. ಇಲ್ಲಿ ಕಮ್ಮಿ ಆಗಿದೆ ಸ್ವಲ್ಪ ಟ್ರಾಫಿಕ್ಕು. ಗಿಡ ಎಲ್ಲ ತುಂಬ ಸೂಪರಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಗ್ರೀನು ಫುಲ್ ತುಂಬ ಸೂಪರಾಗಿದೆ. ಅದಕ್ಕೆ ನಾನು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ನಿಮಗೆ, ಚೆನ್ನಾಗಿ ಅನಿಸುತ್ತೆ ನೋಡಿ ಅಂತ. ಇಲ್ಲೇನು ಟ್ರಾಫಿಕ್ ಇಲ್ಲ, ಅಲ್ಲಿಂದ ನಮಗೆ ತುಂಬ ಟ್ರಾಫಿಕ್ ಸಿಕ್ತು. ಇಲ್ಲೇನು ಟ್ರಾಫಿಕ್ ಇದ್ದಿಲ್ಲ. ಇವಾಗ ಬಂದರು ನಾವು ಹಾಸ್ಪಿಟಲ್ಗೆ. ಇದೇ ಹಾಸ್ಪಿಟ್ಲು, ಅದು ನಾವು ತೋರಿಸ್ತಾ ಇರೋದು. ಇವತ್ತು ನಾವು ಇಂಜೆಕ್ಷನ್ ಹಾಕ್ಕೊಬೇಕು. ಇದು ನಾನು ಆಲೂಗಡ್ಡೆ ಪರೋಟ ಮಾಡಿದ್ದೀನಿ. ಇದು ಪರೋಟ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಕಟ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕ್ಕೆ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಹಾಕ್ಬಿಟ್ಟು ಇದು ಕಟ್ ಮಾಡಿ ಹಾಕಿದ್ರೆ ಬೇಗ ಕಟ್ ಮಾಡಿಬಿಟ್ಟು ಆಮೇಲೆ ಸಾಲ್ಟ್ ಹಾಕಿ ಹಾಕದೆ ಬೇಯಿಸಿದೆ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಇದು ನೋಡಿ, ನಾನು ನೀರು, ಉಪ್ಪು, ಆಲೂಗಡ್ಡೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಇದು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಕ್ಕೆ, ತುಂಬ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅದ್ರ ಜೊತೆಲಿ ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಆಲೂಗಡ್ಡೆ ಅಷ್ಟೊತ್ತಿಗೆ ಬೈದಿದೆ ನೋಡಿ, ಚೆನ್ನಾಗಿ ಆಗಿಬಿಟ್ಟಿದೆ ನೋಡಿ. ಇವಾಗ ಎಷ್ಟು ಸಾಫ್ಟಾಗಿದ್ದರೆ ಆಲೂಗಡ್ಡೆ ಮಾಡೋಕ್ಕೆ ಸೂಪರಾಗಿರುತ್ತೆ. ಇಲ್ಲಾಂದರೆ ಏನಾಗೋಗ್ಬಿಡುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರಲ್ಲ, ಗಟ್ಟಿಯಾಗಿರುತ್ತೆ. ಇವಾಗ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಅದೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತೀನಿ. ಇಲ್ಲ, ಇದು ಆಮ್ಚೂರು ಪೌಡರು, ಆಮೇಲೆ ಗರಂ ಮಸಾಲ, ಧನಿಯಾ ಪೌಡರು, ಅರಿಶಿನ ಪೌಡರು, ಸ್ವಲ್ಪ ಖಾರದ ಪುಡಿ ನೋಡಿ, ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ. ಸ್ವಲ್ಪ ಧನಿಯಾ ಪುಡಿ, ಉಪ್ಪು, ಸಾಲ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಅದೆಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಚಪಾತಿ ಇದಕ್ಕೆ ಆಲೂಗಡ್ಡೆಗೆ ಅದೆಲ್ಲ ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ ನೋಡಿ. ಸೂಪರಾಗಿದೆ. ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ತುಪ್ಪ ಇಷ್ಟ ಆಗಿದ್ರೆ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಇಷ್ಟ ಆಗಿದ್ರೆ ಎಣ್ಣೆ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಚೆನ್ನಾಗಿ ಸ್ಲೋನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡ್ಬಿಡಿ. ಇವಾಗ ಚೆನ್ನಾಗಿರುತ್ತೆ. ಫಾಸ್ಟಿಗೆ ಬಿಟ್ಟರೆ ನೀವು ಗ್ಯಾಸು ಅದಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಬಿಡಿ ನೋಡಿ. ಇವಾಗ ಸೂಪರಾಗಿತ್ತು,
ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.